ನಾನು ಸಂಪೂರ್ಣ ನೋಡಿದೆ ಏನು ಮಾತಾಡೋಕ್ಕೆ ಬರಲ್ಲ. ಅವರು BJP JDS ಎಲ್ಲರ ಉದ್ದೇಶ ಇಟ್ಕೊಂಡು ಅವ್ರ ಪಕ್ಷ ಕೊಟ್ಟು ನಿಟ್ಟಿನಲ್ಲಿ ಅವ್ರು ಮಾತಾಡಿರ್ಬೋದು. ಆದರೆ ನಮ್ಮ ಪಕ್ಷ ಬದ್ಧತೆ ನಮ್ಗಳಿಗಿದೆಯಲ್ಲ, ಅದನ್ನು ಅವ್ರು ಮಾಡೋಕ್ಕಾಗಲ್ಲ. ಶಿವಮೊಗ್ಗದಿಂದ ಆರಂಭ ಆಗುತ್ತಂದ್ರೆ ನಿಮ್ಮನ್ನ ಒಬ್ಬರೇ ನೀವು ಇರೋದಿಲ್ಲ. ಯಾಕೆ JDS ಮಾತ್ರ ಅಂದ್ರೆ ಅಥವಾ BJPನೂ ಅಂದ್ರೆ? ಇಲ್ಲ JDSನವರು ಅಂತ ಹೇಳಿದಾಗ ಶಿವಮೊಗ್ಗದಿಂದನೇ ಆರಂಭ ಆಗಲಿ ಅಂತ ಹೇಳಿದ್ರು. ಈಗ ಚರ್ಚೆ ನಡೀತಿರೋ ರಾಜ್ಯದಲ್ಲಿ JDS ಆಪರೇಷನ್ ಮಾಡ್ತೀವಿ ಅಂತ, BJP ಆಪರೇಷನ್ ಮಾಡ್ತೀವಿ ಅಂತ ಹೇಳಿಲ್ಲ. ಅವ್ರು ಯಾಕೋ ಯಾವ ತಪ್ಪು ಕಲ್ಪನೆಯಲ್ಲಿ ಹೇಳಿದಾರೋ ನಮ್ಗೆ ಗೊತ್ತಿಲ್ಲ. ನಾವಂತ ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ. ಅಂದ್ರೆ JDS ಇಂದ ಬೇರೆ ಕಡೆಯಿಂದ ಹೋಗೋ ಸಾಧ್ಯತೆಗಳಿದೆಯಾ? ಗೊತ್ತಿಲ್ಲಪ್ಪ, ನನಗಂತೂ ಇನ್ನೂ ಏನು ಗೊತ್ತಾಗಿಲ್ಲ. CP ಯೋಗೇಶ್ವರ್ 1/3 ಕರ್ಕೊಂಬರ್ತೀನಿ ನಾನು ಅಂತ ಹೇಳಿ. ಹೌದೌದು ಪಾಪ, ಎಲ್ಲರೂ ಅವ್ರನ್ನೇ ನಿಂತು ಎಲೆಕ್ಷನ್ ಮಾಡಿದ್ದು, ಅವ್ರು ನಿಂತ್ಕೊಂಡೇ ರಾಜಕಾರಣ ಮಾಡ್ತಾ ಇರೋದು. ಪಾಪ ಸಹಜವಾಗಿ ಅವ್ರು ಹೇಳ್ತಾರೆ. ಅವರೇ ಬೇರೆ ಪಕ್ಷದಿಂದ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡು ಗೆದ್ದಿರೋದಲ್ವಾ, ಕಾಂಗ್ರೆಸ್ಸಲ್ಲಿ ನಿಂತು ಹೇಳ್ತಾರೆ ಪಾಪ. ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಹೇಳಿರೋ ಹಿನ್ನೆಲೆ ಅಂದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು ನೀವೇನು ಪ್ರಶ್ನೆ ಮಾಡಿದ್ರು ಅವ್ರೇನು ಕೊಟ್ಟರು ಅದ್ರ ಹಿನ್ನೆಲೆ ನಂಗೆ ಗೊತ್ತಿಲ್ಲ. ಆದರೆ ಅವರು ಸಹಜವಾಗಿ ನನಗೆ ಹೇಳ್ತಿರ್ತಾರೆ. ಬಟ್ ನಾನು ಬರಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಬರೋಲ್ಲ ಅನ್ನೋದು ಅವ್ರಿಗೂ ಸಹಜವಾಗಿ ಹೇಳ್ತಿರ್ತಾರೆ. ಯಾಕಂದರೆ ವಿಶ್ವಾಸ ಇದೆ. ಹಿಂದೆ JDS ಅಲ್ಲಿ ಇದ್ದರು ಅವರು, ಫಸ್ಟ್ JDS ಅಲ್ಲಿ ಗೆದ್ದಿರೋರು, ವಿಶ್ವಾಸ ಕೇಳ್ತಾ ಇರ್ತಾರೆ. ಹಿಂದೆ BJPಯಲ್ಲೂ ಕೂಡ ಇದೇ ಥರ ಅವರು ಏನು ಆಪರೇಷನ್ ಕಮಲ ಮಾಡಿದ್ರೆ ಅವ್ರ ಕೈ ಮೇಲಿತ್ತು. ಸೊ ಈಗಲೂ ಕೂಡ ಅದೇ ಥರ ಆಗ್ಬೋದು ಆಪರೇಷನ್ ದಳ ಏನಾದ್ರು? ಇಲ್ಲ ಸರ್, ಆಗಲ್ಲ. ಯಾಕಂದ್ರೆ ಯೋಗೀಶ್ವರ್ ಹತ್ರ ಹೇಳಿದ್ದಕ್ಕೆ ಯಾರು ಸರ್ ಅದು? ಅವ್ರು ಯಾರು ಸರ್ ನಮ್ಮ ಪಕ್ಷದವ್ರನ್ನ ಬರ್ರಿ ಅಂತ ಕರೆಯೋಕ್ಕೆ? ನಾನು ಗೆದ್ದಿದ್ದೀನಿ ಅನ್ನೋ ಇದು ಅಹಮದ್ರಲ್ಲಿ ತಾನು ಏನು ಬೇಕೋ ಅದನ್ನು ಮಾತಾಡೋಕೆ ಸಾಧ್ಯ. ನಮ್ಮ ಮನುಷ್ಯ ಆ ಥರ ಮಾತಾಡೋಕೆ ಬೇಡ. ಅದು ಅವರಿಗೆ ಘನತೆಗೂ ಅಲ್ಲ. ಒಬ್ರು ಲೀಡ್ರ್, ಅವರು ಲೀಡ್ರಾಗಿ ಮಾತಾಡ್ಬೇಕು, ಲೀಡ್ರ್ ಥರ ಬಿಹೇವ್ ಮಾಡಬೇಕು ಹೊರತು ಈಗ ಆ ಥರ ಮಾತಾಡೋದು ಅವರಿಗೆ ಶೋಭೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಅಂತ. ಯಾಕಂದ್ರೆ ಈ ಹಿಂದೆ ಕೂಡ ಆ ಥರ ಮಾಡಿದ್ದು ಅವ್ರ ಉದಾಹರಣೆ ಇದೆ. ಇದೇ ರೀತಿ ಅವ್ರು ಬೇರೆ ಪಕ್ಷದಲ್ಲಿದ್ದಾಗ ಮಾಡಿದ್ದು ಅದನ್ನು ಇಲ್ಲಿ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಮೆಚ್ಚಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮುಖಂಡರನ್ನ ಮೆಚ್ಚಿಸ್ಕೊಳ್ಬೇಕಂತ ಮಾಡ್ತಾ ಇರ್ಬೋದು. ಆಮೇಲೆ GT ದೇವೇಗೌಡರು ಒಂದು ರೀತಿ ಅಪಸಾರ ಶುರು ಮಾಡ್ಬಿಟ್ಟಿದ್ದಾರೆ ನಿಮ್ಮ ಪಕ್ಷದ ಕಡೆಗಾಣಿಸಿಲ್ಲಪ್ಪ. ಹಂಗಿದ್ದಿದ್ರೆ ಅವ್ರ ತಂದೆಗೂ ಮಗನಿಗೂ ಇಬ್ರಿಗೂ ನಮ್ಮ ಪಕ್ಷದಿಂದ ಕೊಟ್ಟು ಇಬ್ರಿಗೂ ನಮ್ಮ ಇದರಲ್ಲಿ ಅಲ್ಲ, ಈ ಚುನಾವಣೆ ನಮ್ಮನ್ನ ಪ್ರಚಾರ ಕರೀಲಿಲ್ಲ ಏನು ಅಂತ ಅವ್ರ ಬೇಜಾರಿದೆ ಸರ್. ಅದು ಯಾಕೆ ಗ್ಯಾಪ್ ಆಗ್ತಾನೆ ಇದೆ. ನಾವು ಎಲ್ಲರೂ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನೋಡೋಣ. CM ಇಬ್ರಾಹಿಂ ಭೇಟಿಯಾಗಿ ಬೇರೆ CM ಇಬ್ರಾಹಿಂ ಅವ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಅಲ್ಲ, ಅವ್ರು ಭೇಟಿಯಾಗಿ GT ದೇವೇಗೌಡರು ಪ್ರಾದೇಶಿಕ ಪಕ್ಷ ಅವ್ರು ಯಾವಾಗ ಸಿದ್ದರಾಮಯ್ಯನವ್ರನ್ನ ಬೈತಾರೋ, ಯಾವಾಗ GT ದೇವೇಗೌಡರು, ಯಾವಾಗ ನಮ್ಮ ಮಾಜಿ ಪ್ರಧಾನಿಗಳನ್ನ ಬೈತಾರೋ, ಅದು ನನಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ.